ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 17ನೇ ಕ್ಲಾಸಿಗೆ ಸ್ವಾಗತ. ಇವತ್ತಿನ ದಿನ ನಾವು ಲೊಕೇಶನ್ ವರ್ಡ್ ಅಂದರೆ ವೇರ್ ಈ ಪ್ರಶ್ನೆ ಪದವನ್ನು ಹೇಗೆ ಉಪಯೋಗಿಸಬೇಕು ಎಂಬುದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ವೇರ್ ಅಂದರೆ ಎಲ್ಲಿ. ಯಾವುದಾದ್ರೂ ವಸ್ತು ಅಥವಾ ಯಾರಾದರೂ ಒಬ್ಬ ವ್ಯಕ್ತಿ ಎಲ್ಲಿದ್ದಾನೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ನಾವು ಈ ವೇರನ್ನು ಈಸ್ ಜೊತೆ ಮತ್ತು ಆರ್ ಜೊತೆ ಸೇರಿಸಿ ಬಳಸ್ತೀವಿ. ಉದಾಹರಣೆಗೆ ವೇರ್ ಈಸ್ ಮತ್ತು ವೇರ್ ಆರ್. ಈಗ ಉದಾಹರಣೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವೇರ್ ಈಸ್ ಹೀ, ಅವನು ಎಲ್ಲಿದ್ದಾನೆ. ಹೀ ಈಸ್ ಹಿಯರ್, ಅವನು ಇಲ್ಲಿದ್ದಾನೆ. ಹೀ ಈಸ್ ದೇರ್, ಅವನು ಅಲ್ಲಿದ್ದಾನೆ. ಹೀ ಈಸ್ ಇನ್ ದ ಕ್ಲಾಸ್ ರೂಮ್, ಅವನು ಕ್ಲಾಸ್ ರೂಮ್ನಲ್ಲಿದ್ದಾನೆ. ಹೀ ಈಸ್ ಇನ್ ದ ಟೆಂಪಲ್, ಅವನು ದೇವಸ್ಥಾನದಲ್ಲಿದ್ದಾನೆ. ಹೀ ಈಸ್ ಅಬ್ರೋಡ್, ಅವನು ವಿದೇಶದಲ್ಲಿದ್ದಾನೆ. ಅಬ್ರೋಡ್ ಅಂದರೆ ವಿದೇಶ. ಹೀ ಈಸ್ ಅಬ್ರೋಡ್, ಅವನು ವಿದೇಶದಲ್ಲಿದ್ದಾನೆ. ಈಸ್ ಡೌನ್ ಸ್ಟೇರ್ಸ್, ಅವನು ಕೆಳಗಿದ್ದಾನೆ ಅಂದರೆ ಕೆಳಮಹಡಿ ಅಲ್ಲಿ, ಅದಕ್ಕೆ ಡೌನ್ ಸ್ಟೇರ್ಸ್ ಅಂತಾರೆ. ಅವನು ಕೆಳಗಿದ್ದಾನೆ. ಈಸ್ ಅರೌಂಡ್ ಹಿಯರ್, ಅರೌಂಡ್ ಅಂದರೆ ಸುತ್ತಮುತ್ತ. ಈಸ್ ಅರೌಂಡ್ ಹಿಯರ್ ಅಂದರೆ ಅವನು ಇಲ್ಲೆಲ್ಲೋ ಸುತ್ತಮುತ್ತ ಇದ್ದಾನೆ ಅಂತ ಅರ್ಥ. ಈಸ್ ಇನ್ ಅಮೇರಿಕಾ ಅಂದರೆ ಅವನು ಅಮೇರಿಕಾದಲ್ಲಿದ್ದಾನೆ. ಈಸ್ ಇನ್ ಬೆಂಗಳೂರು, ಅವನು ಬೆಂಗಳೂರಿನಲ್ಲಿದ್ದಾನೆ. ಅದೇ ಥರ ವೇರ್ ಇಸ್ ಶಿ, ಅವಳು ಎಲ್ಲಿದ್ದಾಳೆ. ಶಿ ಈಸ್ ಇನ್ ಸಿಂಗಾಪುರ್, ಅವಳು ಸಿಂಗಾಪುರ್ನಲ್ಲಿದ್ದಾಳೆ. ಶಿ ಈಸ್ ಇನ್ ಬೆಂಗಳೂರು, ಅವಳು ಬೆಂಗಳೂರಿನಲ್ಲಿದ್ದಾಳೆ. ಶಿ ಈಸ್ ಇನ್ ದ ಕಿಚನ್, ಕಿಚನ್ ಅಂದರೆ ಅಡುಗೆ ಮನೆ, ಅವಳು ಅಡುಗೆ ಮನೆಯಲ್ಲಿ ಇದ್ದಾಳೆ. ಶಿ ಈಸ್ ಇನ್ ಹರ್ ರೂಮ್, ಅವಳು ಅವಳ ರೂಮ್ನಲ್ಲಿ ಇದ್ದಾಳೆ. ಶಿ ಈಸ್ ಇನ್ ಮೈ ರೂಮ್, ಅವಳು ನನ್ನ ರೂಮ್ನಲ್ಲಿ ಇದ್ದಾಳೆ. ಈಸ್ ಆ್ಯಟ್ ಹರ್ ಡೆಸ್ಕ್, ಆ್ಯಟ್ ಹರ್ ಡೆಸ್ಕ್ ಅಂದರೆ ಅವಳ ಡೆಸ್ಕಿನ ಹತ್ತಿರ. ಆ್ಯಟ್ ಅಂದರೆ ಬಳಿ ಅನ್ನೋ ಅರ್ಥ ಬರುತ್ತೆ. ಇನ್ನಂದರೆ ಒಳಗೆ, ಆ್ಯಟ್ ಅಂದರೆ ಬಳಿ. ಶಿ ಈಸ್ ಆ್ಯಟ್ ಹರ್ ಡೆಸ್ಕ್, ಅವಳು ಅವಳ ಡೆಸ್ಕಿನ ಬಳಿ ಇದ್ದಾಳೆ. ಶಿ ಈಸ್ ಅಪ್ಸ್ಟೇರ್ಸ್ ಅಂದರೆ ಅವಳು ಮಹಡಿಯ ಮೇಲಿದ್ದಾಳೆ. ಆವಾಗ ಹಿಂದೆ ಡೌನ್ ಸ್ಟೇರ್ಸ್ ಅಂತ ನೋಡಿದ್ವಿ, ಇಲ್ಲಿ ಅಪ್ಸ್ಟೇರ್ಸ್ ಮೇಲಿದ್ದಾಳೆ. ಶಿ ಈಸ್ ಸಮ್ವೇರ್ ಅರೌಂಡ್ ಹಿಯರ್, ಅವಳು ಇಲ್ಲೆಲ್ಲೋ ಸುತ್ತಮುತ್ತ ಇದ್ದಾಳೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲೆಲ್ಲೋ ಸುತ್ತಮುತ್ತ ಇದ್ದಾಳೆ. ಅರೌಂಡ್ ಅಂದರೆ ಸುತ್ತಮುತ್ತ, ಸಮ್ವೇರ್ ಅಂದರೆ ಎಲ್ಲೋ. ಶಿ ಈಸ್ ಇನ್ ದ ಟೆಂಪಲ್, ಅವಳು ದೇವಸ್ಥಾನದೊಳಗಿದ್ದಾಳೆ. ಅದೇ ಥರ ವೇರ್ ಆರ್ ದೇ, ಅವರು ಎಲ್ಲಿದ್ದಾರೆ. ದೇ ಆರ್ ಹಿಯರ್ ಅಂದರೆ ಅವರು ಇಲ್ಲಿದ್ದಾರೆ. ದೇ ಆರ್ ದೇರ್, ಅವರು ಅಲ್ಲಿದ್ದಾರೆ. ದೇ ಆರ್ ಇನ್ ದ ಟೆಂಪಲ್, ಅವರು ದೇವಸ್ಥಾನದೊಳಗಿದ್ದಾರೆ. ದೇ ಆರ್ ಇನ್ ಅಮೇರಿಕಾ, ಅವರು ಅಮೇರಿಕಾದಲ್ಲಿದ್ದಾರೆ. ದೇ ಆರ್ ಇನ್ ಕೇರಳ, ಅವರು ಕೇರಳದಲ್ಲಿ ಇದ್ದಾರೆ. ದೇ ಆರ್ ಆನ್ ಸೆಕೆಂಡ್ ಫ್ಲೋರ್ ಅಂದರೆ ಅವರು 2ನೇ ಮಹಡಿಯಲ್ಲಿ ಇದ್ದಾರೆ. ನೋಡಿ, ಸೆಕೆಂಡ್ ಫ್ಲೋರ್ ಅಂದರೆ 2ನೇ ಮಹಡಿ. ದೇ ಆರ್ ಆನ್ 5th ಫ್ಲೋರ್, ಅವರು 5ನೇ ಮಹಡಿಯಲ್ಲಿ ಇದ್ದಾರೆ. ದೇ ಆರ್ ಇನ್ ಕಾನ್ಫರೆನ್ಸ್ ರೂಮ್, ಅವರು ಕಾನ್ಫರೆನ್ಸ್ ರೂಮ್ನಲ್ಲಿ ಇದ್ದಾರೆ. ಅದೇ ಥರ ವೇರ್ ಆರ್ ಯು, ವೇರ್ ಆರ್ ಯು ಅಂದರೆ ನೀನು ಎಲ್ಲಿದ್ದೀಯಾ ಅಂತಲೂ ಆಗ್ಬೋದು, ಅಥವಾ ನೀವು ಎಲ್ಲಿದ್ದೀರಿ ಅಂತಲೂ ಆಗ್ಬೋದು. ಐ ಆಮ್ ಇನ್ ದ ಕಿಚನ್, ನಾನು ಕಿಚನ್ನಲ್ಲಿದ್ದೇನೆ. ಐ ಆಮ್ ಇನ್ ದ ಕ್ಲಾಸ್ ರೂಮ್, ನಾನು ಕ್ಲಾಸ್ ರೂಮ್ನಲ್ಲಿದ್ದೇನೆ. ಐ ಆಮ್ ಆ್ಯಟ್ ಮೈ ಡೆಸ್ಕ್, ನಾನು ನನ್ನ ಡೆಸ್ಕ್ ಬಳಿ ಇದ್ದೇನೆ. ಅದೇ ಥರ ಬಹುವಚನವನ್ನು ಹೇಳುವಾಗ ವಿ ಆರ್ ಇನ್ ದ ಪ್ಲೇ ಗ್ರೌಂಡ್, ನಾವು ಆಟದ ಮೈದಾನದಲ್ಲಿ ಇದ್ದೇವೆ. ವಿ ಆರ್ ಆ್ಯಟ್ ದ ಏರ್ಪೋರ್ಟ್, ಆ್ಯಟ್ ಅಂದರೆ ಬಳಿ, ಆ್ಯಟ್ ದ ಏರ್ಪೋರ್ಟ್ ಅಂದರೆ ಏರ್ಪೋರ್ಟ್ ಬಳಿ. ವಿ ಆರ್ ಆ್ಯಟ್ ದ ಏರ್ಪೋರ್ಟ್ ಅಂದರೆ ನಾವು ಏರ್ಪೋರ್ಟ್ ಬಳಿ ಇದ್ದೇವೆ. ವಿ ಆರ್ ಆ್ಯಟ್ ರೈಲ್ವೆ ಸ್ಟೇಷನ್, ನಾವು ರೈಲ್ವೆ ಸ್ಟೇಷನ್ ಬಳಿ ಇದ್ದೇವೆ. ಐ ಆಮ್ ಇನ್ ದ ಲಿಫ್ಟ್, ನಾನು ಲಿಫ್ಟ್ನಲ್ಲಿದ್ದೇನೆ. ಐ ಆಮ್ ಆ್ಯಟ್ ಮೈ ಪ್ಲೇಸ್, ನಾನು ನನ್ನ ಸ್ಥಳದಲ್ಲಿದ್ದೇನೆ. ಅಂದರೆ ನಾನು ಕೆಲಸ ಮಾಡುವ ಸ್ಥಳನೂ ಆಗ್ಬೋದು, ಅಥವಾ ನಾನು ವಾಸಿಸುವ ಸ್ಥಳನೂ ಆಗ್ಬೋದು. ಐ ಆಮ್ ಆ್ಯಟ್ ಮೈ ಪ್ಲೇಸ್, ನಾನು ನನ್ನ ಸ್ಥಳದಲ್ಲಿದ್ದೇನೆ. ಐ ಆಮ್ ಆನ್ ದಿ ವೇ, ನೋಡಿ ಇಲ್ಲಿ ಐ ಆಮ್ ಆನ್ ದಿ ವೇ ಅಂದರೆ ನಾನು ರಸ್ತೆಯಲ್ಲಿ ಅಂದರೆ ಬರ್ತಾ ಇದ್ದೇನೆ ಅಂತ ಅರ್ಥ. ಯಾವುದರಲ್ಲಿ, ಎಲ್ಲಿಗೋ ಹೋಗಲಿಕ್ಕೆ ನಾನು ಬರ್ತಾ ಇದ್ದೇನೆ, ನನ್ನನ್ನು ವೇಟ್ ಮಾಡಿ ಅಂತ ಅರ್ಥ. ಐ ಆಮ್ ಆನ್ ದಿ ವೇ. ಅದೇ ಥರ ಐ ಆಮ್ ಹಿಯರ್ ಬಿಹೈಂಡ್ ಯು, ನಾನು ಇಲ್ಲಿದ್ದೇನೆ ನಿನ್ನ ಹಿಂದೆ. ಈಗ ನನ್ನ ಹಿಂದೆ ಯಾರೋ ನಿಂತು ನನಗೆ ಹೇಳ್ತಾ ಇರ್ತಾರೆ, ಐ ಆಮ್ ಹಿಯರ್, ನಾನು ಇಲ್ಲಿದ್ದೇನೆ, ನಿನ್ನ ಹಿಂದೆ, ಬಿಹೈಂಡ್ ಯು. ವೇರ್ ಈಸ್ ದ ಬುಕ್, ಪುಸ್ತಕ ಎಲ್ಲಿದೆ. ಇಟ್ ಈಸ್ ಆನ್ ದಿ ಟೇಬಲ್, ಟೇಬಲ್ ಮೇಲಿದೆ. ಇಟ್ ಈಸ್ ಅಂಡರ್ ದಿ ಟೇಬಲ್, ಟೇಬಲ್ ಕೆಳಗಿದೆ. ಇಟ್ ಈಸ್ ಇನ್ ಯುವರ್ ಪಾಕೆಟ್, ಅದು ನಿನ್ನ ಪಾಕೆಟ್ನಲ್ಲಿದೆ. ವೇರ್ ಈಸ್ ಮೊಬೈಲ್, ಮೊಬೈಲ್ ಎಲ್ಲಿದೆ. ಇಟ್ ಈಸ್ ಹಿಯರ್, ಅದು ಇಲ್ಲಿದೆ. ಇಟ್ ಈಸ್ ದೇರ್, ಅದು ಅಲ್ಲಿದೆ.
ಹೀಗೆ ವೇರನ್ನು ವಿಧ ವಿಧವಾಗಿ ಬಳಸ್ಬೋದು. ಈ ವೇರನ್ನು ಲೊಕೇಶನ್ ವರ್ಡ್ ಅಂತ ಕರೀತಾರೆ. ಯಾಕಂದರೆ ಅದು ಒಂದು ಸ್ಥಳದ ಮಾಹಿತಿಯನ್ನು ಕೊಡ್ತಾ ಇದೆ, ಅದಕ್ಕೆ ಲೊಕೇಶನ್ ವರ್ಡ್ ಅಂತ ಕರೀತಾರೆ.